ಬನ್ನಿ ವೀಕ್ಷಕರೇ, ಸಾಕ್ಷಿ ಟಿವಿಯ ದಿವ್ಯದರ್ಶ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ಡಾಕ್ಟರ್ ವಿಜಯರಾವ್ ಕೊಬ್ಬನೇಶಿ ಮಾನ್ವಿ, ನಿವೃತ್ತ ಪ್ರಾಂಶುಪಾಲರು. ನಾವು ಈಗ ಶ್ರೀ ಮಾನ್ವಿ ತಾಲೂಕಿನ ಬುರಾಂಪುರ ಗ್ರಾಮದ ಶ್ರೀ ಸಂಜೀವರಾಯ ದೇವಸ್ಥಾನದಲ್ಲಿದ್ದೇವೆ. ಈ ಸಂಜೀವರಾಯ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ಮಾನ್ವಿ ತಾಲೂಕಿನ ಬುರಾಂಪುರ ಗ್ರಾಮದ ವಲಯದಲ್ಲಿ ಬರುವಂಥ ಶ್ರೀ ಸಂಜೀವರಾಯ ದೇವಸ್ಥಾನದಲ್ಲಿ ಸನ್ನಿಧಾನದಲ್ಲಿದ್ದೇವೆ. ಈ ಸಂಜೀವರಾಯ ದೇವಸ್ಥಾನದ ಒಂದು ಐತಿಹ್ಯವನ್ನು ನಾವೀಗ ತಿಳಿದುಕೊಳ್ಳೋಣ. ಶ್ರೀಮದ್ ವ್ಯಾಸರಾಜ ಪ್ರತಿಷ್ಠಿತಂ, ಶ್ರೀಮದ್ ರಾಘವೇಂದ್ರ ತೀರ್ಥಕರ ಪೂಜಿತಂ, ಶ್ರೀ ರಾಮಪದ ಸೇವಾಸಕ್ತಂ, ಶ್ರೀ ಸಂಜೀವರಾಯ ವರದ ಗುರುಂಭಜೆ. ಶ್ರೀ ಸಂಜೀವರಾಯ ವರದ ಗುರುಂಭಜೆ. ಇದು ರಾಯಚೂರು ಜಿಲ್ಲೆಯ ಅನೇಕ ದೇವಾಲಯಗಳು ಪ್ರಸಿದ್ಧ ಯತಿವರೇಣ್ಯಗಳಿಂದ ಸ್ಥಾಪಿಸಲ್ಪಟ್ಟು ಅನೇಕ ಮಹಾರಾಜರುಗಳಿಂದ ಈ ನಿರ್ಮಾಣಗೊಂಡಿವೆ. ಅಂತಹ ದೇವಾಲಯಗಳಲ್ಲಿ ನಮ್ಮ ಈ ಮಾನ್ವಿ ತಾಲೂಕಿನ ಬುರಾಂಪುರ ಗ್ರಾಮದಲ್ಲಿ ಬರುವಂಥ ಈ ಒಂದು ಶ್ರೀ ಸಂಜೀವರಾಯ ದೇವಸ್ಥಾನವು ಒಂದು. ಇದು ಹೇಗೆ ಪ್ರತಿಷ್ಠಾಪಿತಗೊಂಡಿದೆ ಎನ್ನುವ ವಿಷಯವನ್ನು ನಾವೀಗ ತಿಳಿಯೋಣ. ಶ್ರೀ ವ್ಯಾಸರಾಜ ತೀರ್ಥರು ಕ್ರಿಸ್ತಶಕ 1447ರಿಂದ 1548ರವರೆಗೆ ಇದ್ದಂಥ ಮಧ್ವ ಮತದ ಯತಿಗಳು. ಇವರು ತುಳು ವಂಶದ ಅರಸರಾದಂಥ ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ರಾಜ ಗುರುಗಳಾಗಿದ್ದರು. ಇವರು ಸಂಚಾರತ್ವೇನ ಈ ಒಂದು ಮಾನವಿ ಕಡೆಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಮಾನವಿಯಿಂದ ಚೀಕಲ್ಪರಿಗೆ ಹೋಗುವಾಗ ಅವರು ಮಾನವಿಯಿಂದ ಚೀಕಲ್ಪರಿಗೆ ಏಕೆ ಹೋಗ್ತಾ ಇದ್ರು ಅಂದರೆ, ಚಿಕಲ್ಪರಿಯಲ್ಲಿ ಅವರ ಗುರುಗಳಾದಂಥ ಶ್ರೀಪಾದರಾಜರು ಪ್ರತಿಷ್ಠಾಪಿಸಲ್ಪಟ್ಟಂಥ ಶ್ರೀ ಅಶ್ವತ್ಥ ಲಕ್ಷ್ಮೀ ನರಸಿಂಹ ದೇವಸ್ಥಾನವಿದೆ. ಆ ದೇವಸ್ಥಾನದ ದರ್ಶನಕ್ಕಾಗಿ ಅವರು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಮಾನವಿಯಿಂದ 2 ಕಿಲೋಮೀಟರ್ ಪ್ರಯಾಣ ಬೆಳೆಸಿದಾಗ ಇಲ್ಲಿ ಒಂದು ದೊಡ್ಡ ಗುಂಡು ಕಾಣಿಸಿತು ಅವರಿಗೆ. ಆ ಗುಂಡಿನಿಂದ ಇವರು ಆಕರ್ಷಿಸಲ್ಪಟ್ಟು ಆ ಗುಂಡಿನ ಹತ್ತಿರ ಬಂದರು. ಆ ಗುಂಡಿನ ಹತ್ತಿರ ಬಂದು ಅವರು ತಮ್ಮ ಸಂಕಲ್ಪದ ಪ್ರಕಾರ ಎಲ್ಲಿ ಹೋದರೂ ಒಂದು ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡುವುದು ಅವರ ಒಂದು ನಿತ್ಯ ನೈಮಿತ್ತಿಕ ಕರ್ಮವಾಗಿತ್ತು ಮತ್ತು ಸಂಕಲ್ಪವಾಗಿತ್ತು. ಅದರಂತೆ ಇದ್ದಲಿಯನ್ನು ತೆಗೆದುಕೊಂಡು ಆ ಗುಂಡಿಗೆ ಪ್ರಾಣದೇವರ ಚಿತ್ರವನ್ನು ಬರೆದರು. ಪ್ರಾಣದೇವರ ಚಿತ್ರವನ್ನು ಬರೆದು ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದರು. ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಅವರು ಹೋಗುವಾಗ ಸ್ವಲ್ಪ ದೂರದಲ್ಲಿ ಒಂದು ಜಿಂಕೆ ಮರಿ ಸತ್ತು ಬಿದ್ದಿತ್ತು. ಆಗ ಅವರು ಏನು ತಿಳಿಯಿತೋ ಏನೋ, ಅಲ್ಲಿ ಒಂದು ಗಿಡದ ಸಸ್ಯದ ಒಂದು ಟೊಂಗೆಯನ್ನು ಮುರಿದುಕೊಂಡು ಆ ಒಂದು ಜಿಂಕೆ ಮರಿ ಸತ್ತಂಥ ಜಿಂಕೆ ಮರಿಯ ಮೇಲೆ ಅವರು ಆ ಕಡ್ಡಿಯನ್ನು ಆಡಿಸಿದ ತಕ್ಷಣ ಆ ಜಿಂಕೆ ಮರಿ ಚಂಗನೆ ಎದ್ದು ಪ್ರಾಣ ಬಂದು ಎದ್ದು ಓಡಿ ಹೋಯಿತು. ಆಗ ಅವರು ತಮ್ಮ ಕೈಲಿದ್ದಂಥ ಕಡ್ಡಿಯನ್ನು ನೋಡ್ತಾರೆ. ಆ ಕಡ್ಡಿ ಕೂಡ ಸರಕ್ಕನೆ ಅದು ಮಾಯವಾಗಿ ಮೇಲೆ ಹೋಯಿತು. ಆಗ ಅವರು ತಮ್ಮ ಅಂತರ್ಮುಖಿಯಾಗಿ ವಿಚಾರ ಮಾಡ್ತಾರೆ. ಆಗ ಅವರಿಗೆ ಗೊತ್ತಾಗ್ತದೆ, ಇಲ್ಲಿ ರಾಮಾಯಣ ಕಾಲದಲ್ಲಿ ತ್ರೇತಾಯುಗದಲ್ಲಿ ಶ್ರೀ ರಾಮಚಂದ್ರನು ಈ ಒಂದು ಮುಖ್ಯ ಪ್ರಾಣದೇವರಿಗೆ ಲಕ್ಷ್ಮಣನು ತೀರಿಕೊಂಡಾಗ ಸಂಜೀವಿನಿ ಕಡ್ಡಿಯನ್ನು ತರಲಿಕ್ಕೆ ಹೇಳಿರ್ತಾನೆ. ಆಗ ಹನುಮಂತ ದೇವರು ಸಂಜೀವಿನಿ ಕಡ್ಡಿಯನ್ನು ಗುರುತಿಸಲಾಗದೆ ಆ ಸಂಜೀವಿನಿ ಪರ್ವತವನ್ನೇ ತೆಗೆದುಕೊಂಡು ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಈ ಒಂದು ಮಾನವಿ ಕೂಡ ಸೀಮೆ ಈ ಬೆಟ್ಟ ಗುಡ್ಡಗಳಲ್ಲಿ ಆ ಸಂಜೀವಿನಿ ಸಸ್ಯದ ಬೀಜಗಳು ಉದುರಿ ಸಂಜೀವಿನಿ ಒಂದು ಗಿಡಗಳು ಬೆಳೆದಿವೆಲ್ಲ ಐತಿಹ್ಯವಿದೆ. ಅದರಂತೆ ಆ ಕಡ್ಡಿ ಬೇರೆ ಏನೂ ಆಗಲಾರದೆ ಅದು ಸತ್ತವರನ್ನು ಬದುಕಿಸುವಂಥ ಸಂಜೀವಿನಿ ಕಡ್ಡಿ ಆಗಿತ್ತು. ಆಗ ತಕ್ಷಣ ವ್ಯಾಸಾಯರು ಉದ್ಗಾರವನ್ನು ತೆಗೆದರು, ಓಂ ನಮೋ ಸಂಜೀವರಾಯ, ಓಂ ನಮೋ ಸಂಜೀವರಾಯ ಅಂತ. ಆದ ಕಾರಣ ಈ ಒಂದು ಅವರು ಪ್ರತಿಷ್ಠಾಪಿಸಲ್ಪಟ್ಟಂಥ ಈ ಮುಖ್ಯ ಪ್ರಾಣದೇವರಿಗೆ ಶ್ರೀ ಸಂಜೀವರಾಯ ಅಂತ ಪ್ರಸಿದ್ಧಿಯಾಯಿತು. ಅದನ್ನು ಅವರ ಶಿಷ್ಯರಾದಂಥ ಪುರಂದರದಾಸರು ಈ ಸಂದರ್ಭದಲ್ಲಿ ಬಂದು ಆ ಸಂಜೀವ ಮುಖ್ಯ ಪ್ರಾಣದೇವರನ್ನು ಅವರು ಸ್ತೋತ್ರಗೈದಿದ್ದಾರೆ. ಅಂಜಿಕೆನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ, ಸಂಜೀವರಾಯರ ಸ್ಮರಣೆ ಮಾಡಿದ ಮ್ಯಾಲೆ ಅಂಜಿಕಿನ್ಯಾತ ಕೈಯ, ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ಕನಸಿಲಿ ಮನಸಿಲಿ ಕಳವಳವಾದರೆ ಹನುಮಾನ ನೆನೆದರೆ ಹಾರಿ ಹೋಗುವುದು ಪಾಪ. ಅಂಜಿಕಿನ್ಯಾತ ಕೈಯ, ಸಜ್ಜನರಿಗೆ
ಭಯವೂ ಇನ್ಯಾತ ಕೈಯ ಎಂದು ಅವರ ವ್ಯಾಸರಾಯರ ಶಿಷ್ಯರಾದಂಥ ಪುರಂದರದಾಸರು ಈ ಒಂದು ಚಿಕ್ಕಲ್ಪರಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಸಂಜೀವ ಮುಖ್ಯ ಪ್ರಾಣನನ್ನು ಸ್ತುತಿ ಮಾಡಿದಂಥ ರೀತಿ ಇದು. ಅನ್ನಮಯ್ಯ ತಾತ ಎನ್ನುವ ಒಬ್ಬ ದಿಗಂಬರ ಯೋಗಿಗೆ ಅಪಮೃತ್ಯು ಪರಿಹಾರ. ಇಲ್ಲಿ ಮಾನವಿಯಲ್ಲಿ ಒಬ್ಬ ಅನ್ನಮಯ್ಯ ತಾತ ಅನ್ನುವ ದಿಗಂಬರ ಯೋಗಿ ಇದ್ದ. ಆತ ಎಲ್ಲ ಕಡೆ ದಿಗಂಬರನಾಗಿ ತಿರುಗಾಡ್ತಾ ಇದ್ದ. ಬಾಯಿಯಿಂದ ಅನ್ನಮಯ್ಯ ಅನ್ನಮಯ್ಯ ಅಂತ ಅಷ್ಟೇ ಹೇಳ್ತಾ ಇದ್ದ. ಎಲ್ಲ ಮನೆಗಳಿಗೆ ಹೋಗ್ತಾ ಇದ್ದ. ಯಾವ ಮನೆಯಲ್ಲಿ ಆತನಿಗೆ ತಿನ್ನುವ ವಸ್ತುಗಳು ಪದಾರ್ಥಗಳನ್ನು ಕೊಡ್ತಾರೆ ಅದನ್ನು ತಿಂದು ಅವರಿಗೆ ಆಶೀರ್ವಾದ ಮಾಡಿ ಬರುವಂಥ ಒಂದು ವೈಶಿಷ್ಟ್ಯವನ್ನು ಆ ಅನ್ನಮಯ್ಯ ತಾತ ಹೊಂದಿದ್ದ. ಆ ಅನ್ನಮಯ್ಯ ತಾತನ ಬಗ್ಗೆ ಆದರೂ ಇಲ್ಲಿಯ ಎಲ್ಲ ಜನರು ಬಹಳ ಪೂಜ್ಯ ಭಾವನೆಯಿಂದ ಆತನನ್ನು ನೋಡುತ್ತಿದ್ದರು. ಯಾವುದೇ ಮನೆಯಲ್ಲಿ ಆತ ಹೋದರೂ ಕೂಡ ಆತನಿಗೆ ಹೋಗುವಂತ ತಿರಸ್ಕಾರ ಮಾಡ್ತಿರಲಿಲ್ಲ. ಏನಾದರೂ ತಿನ್ನುವ ಪದಾರ್ಥಗಳನ್ನು ಕೊಟ್ಟು ಕಳಿಸ್ತಾ ಇದ್ರು. ಹೀಗಿರುವಂತಹ ಸಂದರ್ಭದಲ್ಲಿ ಒಬ್ಬ ಹೋಟೆಲಿನ ಒಳಗೆ ಪ್ರವೇಶಿಸಿದ ಕಾರಣ ಬಿಸಿ ಬಿಸಿಯಾದ ಪೂರಿ ಕರಿಯುವ ಎಣ್ಣೆಯನ್ನು ಆ ಅನ್ನಮಯ್ಯ ತಾತನ ಮೇಲೆ ಎರಚಿದ್ದ. ಆಗ ಅನ್ನಮಯ್ಯ ತಾತನ ಮೈ ತುಂಬ ಆ ಎಣ್ಣೆ ಬಿಟ್ಟು ಮೈಯೆಲ್ಲ ಗಾಯವಾಗಿ ಆ ಅನ್ನಮಯ್ಯ ತಾತ ಬಂದು ಈ ಒಂದು ಸಂಜೀವ ರಾಯರ ದೇವಸ್ಥಾನದ ಈ ಒಂದು ಪೌಳಿಯಲ್ಲಿ ಕೆಲವು ದಿವಸ. ರೈತ ಬಾಂಧವರೇ, ನಿಮ್ಮ ಹೊಲದಲ್ಲಿನ ತ್ಯಾಜ್ಯಗಳನ್ನು ಸುಡುತ್ತಿದ್ದೀರಾ? ಇನ್ನು ಅದರ ಅಗತ್ಯವಿಲ್ಲ. ಈ ತ್ಯಾಜ್ಯಗಳನ್ನು ಮುನಾರ ಅವರ ಬಯೋಡಿ ಯೊಂದಿಗೆ ಸಾವಯವ ಗೊಬ್ಬರವಾಗಿ ಪರಿವರ್ತಿಸಿ ಮತ್ತು ನಿಮ್ಮ ಹೊಲವನ್ನು ಇನ್ನಷ್ಟು ಫಲವತ್ತಾಗಿಸಿ. ಭತ್ತದ ಕೊಯ್ಲು ಮಾಡಿದ ನಂತರ ಗದ್ದೆಗಳನ್ನು ಸುಡಬೇಡಿ. ಮೊದಲ ಉಳುಮೆಯ ನಂತರ ನೀರು ಹರಿಸಿ ಬಯೋಡಿ ಸಿಂಪಡಿಸಿ. 7 ರಿಂದ 10 ದಿನಗಳಲ್ಲಿ ಇದು ಬೆಳೆಗಳ ಅವಶೇಷಗಳು, ಕಳೆ ಬೀಜಗಳು ಮತ್ತು ತ್ಯಾಜ್ಯ ವಸ್ತುಗಳನ್ನು ಸಾವಯವ ಪದಾರ್ಥಗಳನ್ನಾಗಿ ಮಾರ್ಪಡಿಸುತ್ತದೆ. ಇದರಿಂದ ಹೊಲಕ್ಕೆ ಹೆಚ್ಚಿನ ಪ್ರಮಾಣದ ಸಾವಯವ ಗೊಬ್ಬರ ಉಚಿತವಾಗಿ ಸಿಗುತ್ತದೆ ಮತ್ತು ಮಣ್ಣಿನ ಸಾವಯವ ಅಂಶ ಹೆಚ್ಚಾಗುತ್ತದೆ ಮತ್ತು ರಸಗೊಬ್ಬರಗಳ ಬಳಕೆಯಲ್ಲಿ ಸುಧಾರಣೆ ಉಂಟಾಗುತ್ತದೆ. ಬಯೋಡಿ ಪ್ರಕೃತಿಯ ಮಿತ್ರ, ರೈತನಿಗೂ ಮಿತ್ರ. ಆಗ ಆ ಹಸುನಿಗಿದ ಆಗ ಒಬ್ಬ ದನಗಾಯಿಯೊಬ್ಬನು ಬಂದು ಈ ಪ್ರಾಣ ಹೋದಂಥ ಅನ್ನಮಯ್ಯ ತಾತನನ್ನು ನೋಡಿ ಆ ಊರಿಗೆ ಹೋಗಿ ಆ ಗ್ರಾಮದಲ್ಲಿರುವಂಥ ಹಿರಿಯರಾದಂಥ ಹನುಮಂತಪ್ಪ, ರಾಮಚಂದ್ರಪ್ಪ ಅನ್ನೋರನ್ನ ಕರೆದುಕೊಂಡು ಬಂದ. ಆಗ ಅವರ ಶಿಷ್ಯರು ನೋಡ್ತಾರೆ ಅನ್ನಮಯ್ಯ ತಾತ ಹಸುನಿಗಿದ್ದಾನೆ ಅಂತ ಬಂದರೆ. ಆದರೆ ಒಂದು ಆಶ್ಚರ್ಯ ಕಾದಿತ್ತು. ಅವರು ಬರುವ ಅಷ್ಟರಲ್ಲಿ ಒಬ್ಬ ವಯಸ್ಸಾದ ಮುದುಕನೊಬ್ಬ ಅನ್ನಮಯ್ಯ ತಾತನನ್ನು ಕೈ ಹಿಡಿದು ಕರೆದುಕೊಂಡು ಬಂದು ಈ ಪ್ರಾಣದೇವರ ಸನ್ನಿಧಾನದಲ್ಲಿ ಕೂಡಿಸಿ ಅವನ ತಲೆಯ ಮೇಲೆ ಕೈ ಇಟ್ಟು ಆ ಮಂತ್ರವನ್ನು ಉಚ್ಚಾರ ಮಾಡಿದ. ಆ ತಕ್ಷಣ ಆ ಅನ್ನಮಯ್ಯ ತಾತ ಎದ್ದು ಕುಳಿತು ನಿಂತು ಬಿಟ್ಟ. ಆಗ ಆ ದನಗಾಯಿ ಅವನನ್ನು ಪ್ರಾಣ ಹೋಗಿದೆ ಅಂತ ಹೇಳಿದೆಲ್ಲ ಇದೇನು ಅಂದರೆ, ಇಲ್ಲ ನಾನು ಹೋಗಿ ನೋಡಿದಾಗ ಹಾಗೆ ಆಗಿತ್ತು. ಆಗ ಆ ವೃದ್ಧ ಹೇಳ್ತಾನೆ, ಇಲ್ಲ ಇದು ಸಂಜೀವರಾಯನ ಕೃಪೆಯಿಂದ ಈ ಅನ್ನಮಯ್ಯ ತಾತ ಅನ್ನುವರು ಈ ಅನ್ನಮಯ್ಯ ತಾತ ಪುನಃ ಪ್ರಾಣವನ್ನು ಪಡೆದುಕೊಂಡು ಜೀವಂತರಾಗಿದ್ದಾರೆ. ಅವರು ಇನ್ನೂ ಅನೇಕ ಈ ಮಾನವೀಯ ಭಕ್ತರನ್ನು ಉದ್ಧಾರ ಮಾಡಲಿಕ್ಕಾಗಿ ಮತ್ತು ದಿಗಂಬರ ಯೋಗಿಯಾಗಿ ಅವರು ತಮ್ಮ ಜೀವನವನ್ನು ಮುಂದುವರಿಸುತ್ತಾರೆ ಅಂತ ಹೇಳಿ ಆ ಮುದುಕ ಈ ಒಂದು ಪ್ರಾಣದೇವರ ಗುಡಿಯೊಳಗೆ ಹೋಗಿ ಅದೃಶ್ಯನಾದ. ಆ ಮುದುಕ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಸಂಜೀವರಾಯರೇ ಆ ಒಂದು ಮುದುಕನ ರೂಪದಲ್ಲಿ ಬಂದು ಅನ್ನಮಯ್ಯ ತಾತನಿಗೆ ಬಂದಿರುವಂಥ ಅಪಮೃತ್ಯುವನ್ನು ಪರಿಹಾರ ಮಾಡಿದಂಥದ್ದು. ಈ ರೀತಿ ಈ ಒಂದು ಏರಿಯಾದಲ್ಲಿ, ಈ ಕ್ಷೇತ್ರದಲ್ಲಿ ಅನೇಕ ಗಿಡ ಸಸ್ಯಗಳಿವೆ, ಆ ಔಷಧಿ ಸಸ್ಯಗಳಿವೆ ಮತ್ತು ಅದರಲ್ಲಿ ಸಂಜೀವಿನಿ ಗಿಡವೂ ಒಂದಿದೆ. ಹೀಗಾಗಿ ಆ ಒಂದು ಸಲ ಆ ಜಿಂಕೆ ಯಾವ ರೀತಿ ಪ್ರಾಣವನ್ನು ಬರಿಸಿಕೊಂಡು ಹಾರಿ ಹೋಯಿತು, ಹಾಗೆ ಅನೇಕ ವ್ಯಕ್ತಿಗಳಿಗೆ ಇಂಥ ಘಟನೆಗಳು ಸಂಭವಿಸಿದೆ. ಆದ್ದರಿಂದ ಈ ಮುಖ್ಯ ಪ್ರಾಣದೇವರಿಗೆ ಶ್ರೀ ಸಂಜೀವರಾಯ ಅಂತ ಪ್ರಸಿದ್ಧಿಯಾಗಿದ್ದಾನೆ. ಈ ಸುತ್ತಮುತ್ತಲಿನ ಅಲ್ಲದೆ ಸುತ್ತಾರು ಹಳ್ಳಿಗಳಿಂದ ಅನೇಕ ಆಂಧ್ರ ಪ್ರದೇಶಗಳಿಂದ ಬಂದು ಭಕ್ತರು ಇಲ್ಲಿ ತಮ್ಮ ಬೇಡದ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಾರೆ. ಅಂಥ ಸಂಜೀವ ಮುಖ್ಯ ಪ್ರಾಣನನ್ನು ಶ್ರೀ ಸಂಜೀವರಾಯನನ್ನು ನೆನೆದು ಶ್ರೀ ಶ್ಯಾಮಸುಂದರ ದಾಸರು ಹೇಳಿದಂತೆ, ಶ್ರೀ ರಘುವರನಾಜ್ಞೆಯೇ ವಾರಿಧಿಯ ನಿಲಂಘಿಸಿ ಸಾರಿ ಕುಶಲ ವೈದೇಹಿಗೆ ಅರೋಹಿತ ಕ್ರೂರ ರಾವಣನ ಪುರವನು ರೋಹಿದ ಸಂಜೀವರಾಯ ಕೊರೆವದು ಸಂಜೀವರಾಯ ಆಂಜನೇಯ ಭವ ಭಂಜನ ಭಯಹರ ಸಂಜೀವರಾಯ ಕೊರೆವದು ಸಂಜೀವರಾಯ.
ಸಂಜೀವರಾಯನ ದೇವಸ್ಥಾನಕ್ಕೆ ಅರ್ಚಕ ವಂಶದವರು ಪರಂಪರಾನುಗತವಾಗಿ ಬಂದಂತಹ ಒಂದು ಅರ್ಚಕ ವಂಶವಿದೆ. ಆ ಅರ್ಚಕ ವಂಶವನ್ನು ಮಹಾನುಭಾವಿ ಅಂತ ಕರೀತಾರೆ. ಆ ಒಂದು ಸಂಜೀವರಾಯ ಅನ್ನುವ ಒಬ್ಬ ಅರ್ಚಕ ಮೂಲ ಅರ್ಚಕ ವಂಶದವರು, ಅವರ ಮಕ್ಕಳು ಮೊಮ್ಮಕ್ಕಳು ಈಗ ಪ್ರಸ್ತುತ ಈ ಒಂದು ಗುಡಿಯ ಎಲ್ಲ ವ್ಯವಸ್ಥಾಪಕರಾಗಿ ಅವರು ವಿಜಯೇಂದ್ರ ಆಚಾರ್ ಮಹಾನುಭಾವಿ ಅವರ ಕುಟುಂಬದವರು ಮತ್ತು ಅವರ ಸಹೋದರರು, ಅವರ ಅಣ್ಣ ತಮ್ಮಂದಿರು ಹಾಗೂ ಅವರ ಮಕ್ಕಳು ಮೊಮ್ಮಕ್ಕಳು ಆದಿಯಾಗಿ ಈ ಒಂದು ಗುಡಿಯ ವ್ಯವಸ್ಥಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಾವೀಗ ಆ ಒಂದು ವ್ಯವಸ್ಥಾಪಕ ವರ್ಗದವರಾದಂಥ ಶ್ರೀ ವಿಜಯಾಚಾರ್ ಮಹಾನುಭಾವಿಯರನ್ನು ಮಾತನಾಡಿಸೋಣ. ಇದರಿಗೆ ನಮ್ಮ ಆಚಾರ್ಯ ಎಲ್ಲ ವಿವರವಾಗಿ ಹೇಳಿದ್ದಾರೆ. ಪ್ರತಿ ವರ್ಷ ಮಾರ್ಚ್ ಶುದ್ಧ ತ್ರಯೋದಶಿ ದಿವಸ ಹನುಮಂತ ವ್ರತ ಆಚರಣೆ ಮಾಡ್ತೀವಿ ನಾವು. ಆಮೇಲೆ ರಥೋತ್ಸವ ಹುಣ್ಣಿಮೆ ದಿವಸ ಮಾಡ್ತೀವಿ. ಆಮೇಲೆ ಹನುಮ ಜಯಂತಿ ಮಾಡ್ತೀವಿ. ಶ್ರೀರಾಮನವಮಿ ಕಲ್ಯಾಣ ಮಾಡ್ತೀವಿ. ಇಲ್ಲಿ ಎಲ್ಲರೂ ಮಾನ್ವಿ ಸುತ್ತ ಇದು ಹಳ್ಳಿಗಳ ಜನರೆಲ್ಲರೂ ಬಂದು ತೀರ್ಥ ಪ್ರಸಾದ ತಗೊಂಡು ಸಂಜೀವರಾಯರ ಕೃಪೆಗೆ ಪಾತ್ರರಾಗ್ತಾರೆ. ಈ ಒಂದು ವ್ಯವಸ್ಥಾಪಕನೇ ತಾವು ಸ್ವಂತ ಖರ್ಚಿನಿಂದ ಮಾಡ್ತೀವಿ. ಇಲ್ಲಿ ಖರ್ಚು ನಾವೇ ಮಾಡ್ತೀವಿ. ಯಾವ ಹುಂಡಿ ಆಗಲಿ ಯಾವುದು ಇದಿಲ್ಲ, ಇಷ್ಟೇ ಕಾಣಿಕೆ ಕೊಡಬೇಕು ಅಥವಾ ಈ ಸೇವಾ ಮಾಡಿಸಲು ಇಷ್ಟು ಕೊಡ್ಬೇಕಂತ ಏನಿಲ್ಲ. ನಾವು 4 ಜನ ಅಣ್ಣ ತಮ್ಮಂದರು, 4 ಜನ ಎಷ್ಟು ಏನು ಖರ್ಚಾದ್ರೂ 3 ಲಕ್ಷ 4 ಲಕ್ಷ ಎಷ್ಟಾದ್ರೂ ಪ್ರತಿ ವರ್ಷ ನಮ್ಮ ಸ್ವಂತ ರೊಕ್ಕದಲ್ಲೇ ನಾವು ಜಾತ್ರೆ ಮಾಡ್ತೀವಿ, ರಥ ಉತ್ಸವ ಮಾಡ್ತೀವಿ. ಈ ನಡ್ಕೊಳ್ಳಿಕ್ಕೆ ಭಕ್ತರು ಯಾವ್ಯಾವ ಕಡೆಯಿಂದ ಬರ್ತಾರೆ? ಭಕ್ತರು ಈ ಮಾನ್ವಿ, ಚಿಕ್ಕಲ್ಪರ್ವಿ, ಬುರಾಂಪುರ, ಮುಷ್ಟೂರು, ದೂರ ಬಾಗಲವಾಡ, ಬೆಲ್ಲಟಗಿ, ಭಾಳ ದೂರ ಕೊಪ್ಪಳದವ್ರು ಬಂದಾರೆ. ಇವತ್ತ ರಾಯಚೂರಿನವ್ರು ಬರ್ತಾರೆ, ಲಿಂಗಸೂರಿನವ್ರು ಬರ್ತಾರೆ, ದೂರ ಜನ ಮಂತ್ರಾಲಯದಿಂದ ಬರ್ತಾರೆ. ಇಷ್ಟು ವರ್ಷಗಳ ಇತಿಹಾಸ. ಆಧುನಿಕ ಅವತಾಳ ಹಾಂ ಈ ಒಂದು ಸ್ಥಳದ ಬಗ್ಗೆ ಮಹಾತ್ಮೆ ಸ್ಥಳ ಮಹಾತ್ಮೆ ಹೇಳಿದ ಇಲ್ಲಿ ಏನೋ ರಾಯರ ಪತ್ರ ಇದು ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಆದ್ಮೇಲೆ 2ನೇ ಚಾತುರ್ಮಾಸ ದೀಕ್ಷೆ ಕೂತ ಸ್ಥಳ ಇದ್ರಿ. ಭಾಳ ಪವಿತ್ರವಾದ ಸ್ಥಳ ಇದೆ. ಈ ಸ್ಥಳದಲ್ಲಿ ಚಾತುರ್ಮಾಸಕ್ಕೆ ಕೂತಾಗ ಇಷ್ಟೆಲ್ಲ ಪಾಠ ಅರೇಂಜ್ಮೆಂಟ್ಸ್ ಏನಿದ್ದಿಲ್ಲ. ಒಂದು ಗುಡಿ ಇಷ್ಟೇ, ಈ ಗರ್ಭಗುಡಿ ಇಷ್ಟು ಗುಡಿ ಮಾತ್ರ ಇರ್ತವೆ. ಆಗ 2ನೇ ಚಾತುರ್ಮಾಸಕ್ಕೆ ಕೂತಾಗ ಕನಕದಾಸರು ಬಂದರು. ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು. ಇಲ್ಲಿ ರಾಯರು ಇರ್ತಾರ ಅಂತ ಕನಕದಾಸರಿಗೆ ಗೊತ್ತಾಗೋದು, ಕನಕದಾಸರು ಬರ್ಲಕ್ಕೆ ಹತ್ತಾರ ಅಂತ ಹೇಳಿ ರಾಯರಿಗೆ ಗೊತ್ತಾಗೋದು. ಅವ್ರು ನಾವು ಯಾರು ಹೇಳಬೇಕಾದ ಅವಸರ ಇಲ್ಲ, ಅವ್ರಿಗೆ ತಾನೇ ಗೊತ್ತಾಗ್ಬಿಡ್ತದೆ. ಬಂದು ಅಲ್ಲಿ ಈ ಕನಕದ ಗುಂಡು ಅಂತ ಅಲ್ಲಿ ಬರ್ದೇವ್ರಿ. ಅಲ್ಲಿ ಕುಲ್ಲ ಆ ಗುಂಡು ಅಂಬೋದು ಅಡುಗೆಯಾಗಿತ್ತು ಮೊದಲ. ದನಕಾಯಿ ಹುಡುಗರೆಲ್ಲ ಆ ಕಡೆ ಈ ಕಡೆ ಗುಂಜಲಕ್ಕೆ ಶುರು ಮಾಡಿದರೆ ಅದನ್ನು ಅಲ್ಲೊಂದು ಕಡೆಗೆ ಸ್ಥಾಪನೆ ಮಾಡಿವಿ. ಆ ಗುಂಡಿನ ಅದಕ್ಕೆ ಕನಕದ ಗುಂಡು ಅಂತಾರೆ. ಆ ಗುಂಡಿನ ಮೇಲೆ ಕನಕದಾಸರು ನಿಂತಿದ್ದರು. ಆವಾಗ ಕನಕದಾಸರ ವೇಷದಲ್ಲೇ ಒಬ್ಬ ಸಾಧಾರಣ ಮಾಮೂಲಿ ಮನುಷ್ಯನ ನಿಂತಿದ್ರೆ ರಾಯರಿಗೆ ಗೊತ್ತಾಯ್ತದೆ. ಏನೋ ಕನಕ ಯಾಕೆ ಬಂದಿದ್ದೇನು, ಒಳಗೆ ಬಾ ಯಾಕೆ ಬಂದಿದ್ದೆ ಅಂತ ಕೇಳಿದ್ರೆ ರಾಮದೇವ್ರ ದರ್ಶನಕ್ಕೆ ಸ್ವಾಮಿಗಳ ದರ್ಶನಕ್ಕೆ ಬಂದೀನಿ ಅಂತ ಹೇಳಿದ್ರು. ಸ್ವಾಮಿ ಏನಂದ್ರು ನಾಳಿನ ದಿವಸ ಪೂಜಾ ಟೈಮಿಗೆ ಬಾ ಅಂತ ಹೇಳಿದ್ರು. ಸೊ ಆಗ ಅವ್ರು ಏನಂದ್ರೆ ನಾಳಿನ ಮರು ದಿವಸ ಆಗ ಚಾತುರ್ಮಾಸದಲ್ಲಿ ಕೆಲವೊಂದು ನಿಯಮಗಳು ಇರ್ತವೆ. ಏನು ಪದಾರ್ಥ ಉಪಯೋಗ ಮಾಡಬಾರ್ದು, ಏನು ಪದಾರ್ಥ ಉಪಯೋಗ ಮಾಡಬಾರ್ದು ಅಂಬೋದಕ್ಕೆ ಕನಕದಾಸರು ತಮ್ಮ ಕೈಯಲ್ಲಿ ಸಾಕ್ಷಿ ತಗೊಂಬಂದ್ರು. ಸಾಕ್ಷಿ ತಗೊಂಬಂದ್ರೆ ಶ್ರೀಗಳವರು ಸ್ವಾಮಿಗಳವ್ರು ನೋಡಿದ್ರು. ಶಿಷ್ಯರು ಸ್ವಾಮಿ ಚಾತುರ್ಮಾಸ ವೃತ್ತ ಇದೆ, ಸಾಕ್ಷಿ ಬರಂಗಿಲ್ಲ ಅಂತಂದ್ರು. ಇಲ್ಲ ನಾ ಹೇಳ್ತೀನಿ ತಗೊಳ್ರಿ ಅಂತ ರಾಘವೇಂದ್ರ ರಾಯರ ಸ್ವಾಮಿಗಳು ಹೇಳಿದ್ರು. ಅದಕ್ಕೆ ಶಿಷ್ಯರು ಒಪ್ಪಿರಲಿಲ್ಲ. ಇದೆಲ್ಲ ವೃತ್ತಕ್ಕೆ ಬದಲಾದಂಥ ಸಾಮಾನು ಉಪಯೋಗ ಮಾಡ್ಲಕ್ಕತ್ತೀರಿ, ನಾವು ಹೋಗ್ಬಿಡ್ತೀವಿ, ಮಂತ್ರಕ್ಷಂತಿ ಕೊಡ್ರಿ ಅಂತ ಕೇಳಿದ್ರಿ. ಆಗ ಅವ್ರು ಏನು ಮಾಡಿದ್ರು, ರಾಯರು ಸರಿ ನಿಮ್ಗೆ ಇಷ್ಟ ಹೋಗ್ರಿ ಅಂತೇಳಿ ಮಂತ್ರಕ್ಷಂತಿ ಕೊಡ್ರಿ. ಮಂತ್ರಕ್ಷಂತಿ ಕೊಟ್ಟು ಸ್ವಲ್ಪ ದೂರ ಹೋಗಿದ್ದೆಲ್ಲ ಕೈಯಾಗಿ ಮಂತ್ರಕ್ಷಂತೆಲ್ಲ ಕಾಡಿ ಆಗಿಬಿಟ್ಟಿದ್ವಿ, ಕಡ್ಗಾಕ್ಬಿಟ್ಟಿದ್ವಿ ಮಂತ್ರಕ್ಷಂತಿ ಎಲ್ಲ. ವಾಪಸ್ ಬಂದ್ರು, ಅದೇ ಇಂಥ ತಪ್ಪು ಮಾಡಿದ್ವಲ್ಲ ನಾವು ಬಂದೆ. ರಾಗಿ ನಮ್ದು ತಪ್ಪಾಯಿತು, ಕ್ಷಮ ಮಾಡ್ಬೇಕಂತೇಳಿ ಇದು ಮಾಡಿದ್ರೆ ಆಮೇಲೆ ಸರಿ ಅಂತೇಳಿ ಅವು ಮತ್ತೆ ಶಿಷ್ಯರೆಲ್ಲ ಸೇರಿಸಿದ್ರು. ಅವತ್ತಿಂದ ಸ್ವಲ್ಪ ಪೂಜಾ ಕಾರ್ಯಕ್ರಮ ಪ್ರಸಾದ ಎಲ್ಲ ತಂದ್ಮೇಲೆ ಕನಕದಾಸರು ಮೋಕ್ಷ ಕೊಟ್ಟರು. ಇಲ್ಲೇ ಮೋಕ್ಷ ಆಯ್ತು ಕನಕದಾಸರು. ಇದು ಸ್ಥಳ ಮಹಾತ್ಮೆ.
ಆಮೇಲೆ ಬೇರೆ ಬೇರೆ ಯತಿಗಳು ಬಂದು ಇಲ್ಲಿ ಪೂಜೆ ಮಾಡ್ತಾರೆ, ಚಾತುರ್ಮಾಸಿಕ ಕೊಡ್ತಾರೆ. ಬೇರೆ ಬೇರೆ ಊರಿನಿಂದ ಜನರು ಬಂದ ನೈವೇದ್ಯ ಅಂತ ಕೊಡ್ತಾರೆ, ತಮ್ಮ ಕೋರಿಕೆಗಳ ಸಲುವಾಗಿ ಪೂರ್ತಿ ಮಾಡಿಕೊಂಡ ಸಲುವಾಗಿ. ಈ ಕುಲದೇವರು ಕೆಲವೊಂದು ಜನ ಬಳ್ಳಾರಿಯಲ್ಲಿ ಇರ್ತಾರೆ. ಇಲ್ಲಿ ಮಡ್ಲಾಪುರ ಅಂತ ಒಂದು ಊರು, ಆ ಮಡ್ಲಾಪುರದ ಒಂದು 100 ಕುಟುಂಬಗಳು ಈಗ ಒಂದು 150 ವರ್ಷದ ಕೆಳಗೆ ಭಾಳ ತಿನ್ನಕ್ಕಿಲ್ಲಾದ ಪರಿಸ್ಥಿತಿ, ಬೆಳೆ ಇಲ್ಲ ಏನಿಲ್ಲ, ತಿನ್ನಕ್ಕಿಲ್ಲಾದ ಪರಿಸ್ಥಿತಿ, ಕೂಲಿ ಮಾಡ್ಕೊಂಡಿರೋರು ಒಂದು 150 ಕುಟುಂಬ ಈ ದೇವರಿಗೆ ಶಿಷ್ಯರು ಕುಲದವ್ರು. ಅವ್ರು ಏನು ತಿನ್ನಕ್ಕೆ ಸೇರಿದ್ರೆ ಬಳ್ಳಾರಿಗೆ ಹೋದಿದ್ರು. ಬಳ್ಳಾರಾಗ ಕೊಳಿಗಲ್ಲು ಅಂತ ಒಂದು ಆಂಧ್ರದಾಗ ಬರ್ತಿದ್ರು ಊರು. ಅಲ್ಲಿ ಸೆಟ್ಲ್ ಆದ್ರು. ಅಲ್ಲಿ ಸೆಟ್ಲ್ ಆಗಿ ಕೂಲಿ ನಾಯಿ ಮಾಡ್ಕೊತಿದ್ರೆ ಬರ್ತಾ ಮಕ್ಕಳು ಮೊಮ್ಮಕ್ಕಳು ಅದ್ರ ತಾವೇ ಸ್ವಂತ ಭೂಮಿ ಕೊಂಡ್ಕೊಂಡು ಅಲ್ಲೇ ಸೆಟ್ಲ್ ಆಗ್ಯಾರ. ಆ 150 ಅವರಿಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ 150 ಕುಟುಂಬದ ಜನರು ಪ್ರತಿ ವರ್ಷ ಇಲ್ಲಿ ಜಾತ್ರೆಗೆ ಬರ್ತಾರೆ, ಜಾತ್ರೆ ಮಾಡ್ಕೊಂಡು ಹೋಗ್ತಾರೆ.